Shreyas is a very talented guy. You're a very talented guy. Dance, fights, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ಇಂದನೂ ನೋಡ್ಕೊಂಡು ಬರ್ತಿದ್ದೀನಿ. ಯುವರ್ ವೆರಿ ಹಾರ್ಡ್ ವರ್ಕರ್, ಸಿನ್ಸಿಯರ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ. ಬಹಳ ದೂರ ಇಲ್ಲ ತುಂಬಾ ದೊಡ್ಡ ಸಕ್ಸಸ್ ಸಿಗಕ್ಕೆ ನಿಮಗೆ. ಈ ವಿಷ್ಣುಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ ನಾನು ನೋಡಿದಾಗ ಐ ಫೀಲ್ ರಿಯಲಿ ಗುಡ್, ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್. ಇಟ್ ಲುಕ್ಸ್ ರಿಯಲಿ ಗುಡ್, ವೆರಿ ಗುಡ್ ವರ್ಕ್. ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ. ಲವ್ ಇದೆ, ಪೇನ್ ಇದೆ, ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್, ಮಂಜುಳನ್ ಪ್ರೊಡಕ್ಷನ್. ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ, ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರ್ಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ಸ್ವಾಮಿಗಳೇ, ಗುಡ್ ಲಕ್ ಟು ಯು. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ನನ್ ಕಿವಿಲ್ ಬಂದ್ ಒಂದು ಕ್ವೆಶ್ಚನ್ ಹೇಳಿದ್ರು, ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗತ್ತೆ? ಬ್ರೇಕಪ್ಗಳು, ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗ್ದಿರೋ ಮೋಕ್ಷಿ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10-20 ಅಲ್ಲ, ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ನೀನ್ ಬಿಡುಚಿನ, ನೀನ್ ಬೇರೆ ತರ ಆಗ್ಬೇಡ. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ. ಬಹುಶಃ ನನಗೂ ಆಗಿದೆ, ನಂದೇ ಆದಂತ ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು. ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್. ವಿ ಶುಡ್ ಆಲ್ಸೋ ನೋ ಅದು ಬಂದ ಮೇಲೆ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ. ಸೊ ಅದಕ್ಕೆ ಬರೋದೇ ಹೋಗಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್. ಅಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳಗಾಗ್ಲಿ ಚಿನ್ನ, ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡಿರ್ಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಫೆಬ್ರವರಿ 21 ವಿಷ್ಣುಪ್ರಿಯ 90s ಪ್ರೇಮ ಕತೆ, ರಿಯಲ್ ಲೈಫ್ಗೆ ಬಹಳ ಹತ್ತಿರವಾಗಿರುವಂತ ಪ್ರೇಮ ಕತೆ. ಫೆಬ್ರವರಿ ಅಂದ್ರೆ ನಾವು ಒಂದು ಲವ್ಗೆ ರಿಲೇಟೆಡ್ ಆಗಿರುವಂತ ಮಂತ್ ಅಂತ ನಾವು ಏನ್ ಹೇಳ್ತೀವಿ. Feb 14th ವ್ಯಾಲೆಂಟೈನ್ಸ್ ಡೇ ಆಗಿ ಒಂದೇ ವಾರಕ್ಕೆ Feb 21st ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಚ್ಚೆಚ್ಚು ಆ ಡೇಟ್ ಎಲ್ರಿಗೂ ತಲುಪ್ಲಿ, ಶೇರ್ ಆಗ್ಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಸಾಂಗ್ ಹೆಂಗ ಅನ್ಸ್ತು? ಸಾಂಗು, ಲೊಕೇಶನ್ನು, ಫೀಲು, ಶ್ರೇಯಸ್ಸು ಮತ್ತೆ ಪ್ರಿಯಾ ಅವ್ರ ಜೋಡಿ ಎಲ್ಲ ತುಂಬ ಕಣ್ಣಿಗೆ ತಂಪು ಕೊಡೋ ಥರ ಇದೆ. ನಾನು ಈ ಸಿನಿಮಾದಲ್ಲಿ ನಾನೇನು ಹಾಡು ಬರೆದಿಲ್ಲ, ಆದರೂ ಈ ಫಂಕ್ಷನಿಗೆ ಬರ್ಲಿಕ್ಕೆ ಮುಖ್ಯ ಕಾರಣ ಶ್ರೇಯಸ್ ನಮಗೆಲ್ಲ ಗೊತ್ತಿರೋ ಥರ ಮಂಜು ಸರ್ ಮಗ. ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಮಂಜು ಸರ್ ಬಡ 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 ಅಂತಿರ್ತಾರೆ, ಶ್ರೇಯಸ್ ಅಷ್ಟೇ ಕೂಲು, ಜಂಟಲ್ಲು, ತುಂಬಾ ಆಪ್ತ ಆಗುವಂತ ವ್ಯಕ್ತಿತ್ವ ಅವ್ರದ್ದು. ಅವರಲ್ಲೊಂದು ಹಪಾಪಿ ಇದೆ ಖಂಡಿತ. ಮುರಳಿ ಸರ್ ಹೇಳ್ದಂಗೆ ನೆಕ್ಸ್ಟ್ ಜನರೇಷನ್ ಸೂಪರ್ ಸ್ಟಾರ್ ಖಂಡಿತ ಆಗೇ ಆಗ್ತಾರೆ. ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್. ಬಹುಶಃ ಆ ಬ್ರೇಕ್ ಈ ವಿಷ್ಣುಪ್ರಿಯ ಆಗತ್ತೆ ಅಂತ ನನ್ನ ನಂಬಿಕೆ. ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ದೊಡ್ಡ ಹೀರೋ ಆಗಿ ಬೆಳಿಬೇಕು, ಅದೇ ನನ್ನ ಆಸೆ. ಯಾಕಂದ್ರೆ ಶ್ರೇಯಸ್ ಹೀರೋ ಅನ್ನೋಕ್ಕಿಂತ ತುಂಬಾ ಆಪ್ತರಿದ್ದಾರೆ ನಮ್ಗೆ. ಅವರ ಒಳಗಿನ ಆ ಒಂದು ಬದ್ಧತೆ ಏನಿದೆ ಅನ್ನೋದನ್ನ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಶ್ರೇಯಸ್ಗೆ ದೊಡ್ಡ ಶ್ರೇಯಸ್ ಸಿಗ್ಲಿ, ದೊಡ್ಡ ಹೀರೋ ಆಗ್ಲಿ ಅಂತ ಹಾರೈಸ್ತೀನಿ.
ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಇಲ್ಲಿ ಬಂದಿದ್ದ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಮರ್ತೋಗ್ಬಿಟ್ಟೆ, ನಮ್ಮ ಫಂಕ್ಷನ್ ಅಲ್ಲೂ ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಹೇಳ್ದೆ ಜ್ಞಾಪಕ ಮಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಶ್ರೇಯಸ್ ನಮ್ಮ ಹೀರೋ, ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ ಇದೆ. ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಸಾಂಗ್ಸ್ ನೋಡ್ತಾ ಇದ್ರೆ ಅವ್ರ ಆ್ಯಕ್ಟಿಂಗು, ಆ ಫೈಟು ಗೀಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ನಿನ್ನ ಪ್ರಯತ್ನ ಬೀಳು, ಸಕ್ಸಸ್ ಇದ್ದೇ ಇರುತ್ತೆ. ಪ್ರಯತ್ನ ಅಂತೂ ಬಿಡಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಯಾವಾಗ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ, ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ತರ ಮಾಡು. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೇದಾಗ್ಲಿ. ಈ ಸಾಂಗಿಂಗ್ ನೀವು ಬರ್ದಿರೋದು ಸರ್ ನಾಗೇಂದ್ರ ಪ್ರಸಾದ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ, ಬಟ್ ಮೈನ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗತ್ತೆ ಖಂಡಿತ. ಇದು ನೋಡ್ತಾ ಇದ್ರೆ ನನ್ಗಂತೂ 100% ನನ್ನ ಮನಸ್ಸಲ್ಲೇ ಹೇಳ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಆಗತ್ತೆ. ತುಂಬಾ ಹಾಡುಗಳು ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್ಗೆ. ಥ್ಯಾಂಕ್ ಯು. ನಮಸ್ಕಾರ. ಸಾರಿ ಸ್ವಲ್ಪ ಲೇಟ್ ಆಗಿ ಬಂದೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಲಿ ಆದ್ಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದ್ರೆ ಸ್ವಲ್ಪ ತೋರ್ಸಿದ್ರು ಒಂದು ಗ್ಲಿಮ್ಸಸ್ ವಿಷ್ಣುಪ್ರಿಯಾದು ಈ ತರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬಾ ಪ್ಯಾಷನೇಟ್ ಆಕ್ಟರು. ತುಂಬಾ ಕಷ್ಟ ಪಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ. ಅಂದ್ರೆ ಅವರೇ ಒಂದು ಹೀರೋ ಆಗಿ ಅದ್ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ. ಅದನ್ನ ನಾನು ನೋಡಿದೀನಿ. ಅಂದ್ರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗ್ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೇಟ್ ಆ ತರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶೋರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆಕ್ಟರ್ಸ್ ಏನೇನ್ ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಡಾನ್ಸ್ ಅಲ್ಲಿ ಆಗ್ಬೋದು, ಫೈಟ್ ಅಲ್ಲಿ ಆಗ್ಬೋದು. ನಂಗೆ ಸುಮ್ಮನೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ನಿಮ್ ತರ ಆಗಲ್ಲ ಬಿಡಿ, ನೀವ್ ಫೈಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್ ಈಸ್ ವೆರಿ ಗುಡ್ ಎಟ್ ಇಟ್. ಅಂಡ್ ವೆಲ್ಕಮ್ ಟು ಪ್ರಿಯಾ ಟು ಅವರ್ ಇಂಡಸ್ಟ್ರಿ. ಅಂಡ್ ದೆನ್ ವಿ ಆರ್ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಅಂಡ್ ಮಂಜು ಸರ್ ಅಂತೂ ನನಗೆ ಅಂತೆ ನಮ್ಮ ತಂದೆಯವ್ರಿಗೆ ಪರಿಚಯ. ಅವ್ರು ನನ್ನ ಸಾಕಷ್ಟು ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಅಂಡ್ ಶ್ರೀಮುರಳಿ ಸರ್, ಅವಾಗಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಅಸ್ ಅ ಸೂಪರ್ ಹಿಟ್ ಅಟ್ ದಿ ಎಂಡ್ ಆಫ್ ದ ಇಯರ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ನೀವು ವೇದಿಕೆ ಮೇಲೆ ಇರುವಾಗಲೇ ಪ್ರಿಯಾ ಅವರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್. ಟೀಮ್ ಅವ್ರು ಬನ್ನಿ. ಓಕೆ. ಓಕೆ, ಇಲ್ಲಿವರೆಗೂ ಕನ್ಸನ್ನೆ ಹುಡುಗಿ ಅಂತ ಅವರು ಫೇಮಸ್ ಆಗಿದ್ದು, ಟ್ರೆಂಡಿಂಗ್ ಆಗಿದ್ದು ಅದೆಲ್ಲ ನಮಗ್ ಗೊತ್ತು. ಕನ್ನಡಕ್ಕೆ ಯಾವಾಗ ಬರ್ತಾರಂತ ನಾವು ಕಾಗತ್ತೆ ಸರ್ ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಐ ಅಂಡರ್ಸ್ಟ್ಯಾಂಡ್ ಕನ್ನಡ ಚಟ. I was able to talk also back then when we were shooting, when I was in touch with the language, but it's been like 3 to 4 years now. So I remember the last time when I met all of you all, I had promised that I'll come back with better Kannada, but I am sorry, right now I'm not able to keep up with my promise. But next time when I come, I'm definitely going to be more prepared and talk to you all in Kannada. So coming to Vishnupriya, it's a very special film because it is my second film right after my debut. This is the film that I did, and the first person I would like to thank is VKP sir, because randomly on a day he just came home and he was like, will you be able to do it? I want you to do it. If you have the confidence, you can come. And he was like, straight up, he was like, no close shots, this cheating and all I will not do, no close shots and all. You will have to learn your lines, you will have to be prepared. Everything I'll take with 2 cameras, only if you're prepared, you come. So this was the first thing I got to hear, and I was like, okay, I will definitely try.
So thank you for having that faith in me. I'm sure he hadn't watched my first film or anything. Without anything, he just came to me and he was like, okay, let's just take a gamble on her. So thank you for that. It was an amazing experience working on the film. Thank you, Shreyas, for being such a nice co-star. We had workshops and all together, and I'm glad that I got to know him better through all of that, and we were able to, build a rapport and have that give and take during shoot. Manju sir, thank you so much for feeding me vada pav whenever I felt like it. We were shooting in Chikmagalur, so once in every 2-3 days I would have cravings and I'll be like, I want to eat something, and he'll come up with like one huge casserole with everything I wanted to eat. So thank you for that, and thank you everybody who worked on the film, and thank you to all of you all who are present here to support us, and thank you for a warm welcome to the Kannada film industry. Thank you Sri Murli sir for being here and supporting us. Thank you Saptami for being here. I hope you all watch the film and support us all throughout. Yeah, thank you. ಥ್ಯಾಂಕ್ ಯು ಇಂಡಸ್ಟ್ರಿಗೆ ಪ್ರಿಯಾವನ್ನ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಶ್ರೀಮುರಳಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ರೋರಿಂಗ್ ಸ್ಟಾರ್. ಫ್ರೇಮ್ ನೋಡಕ್ಕೆ ಅದ್ಭುತವಾಗಿದೆ ಸರ್. ಫೆಸ್ಟೇಷನ್ಸ್ ಮನು ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಮೀಡಿಯಾದವ್ರಿಗೂ ಹಾಗೂ ನಮ್ಮ ಯೂಟ್ಯೂಬರ್ಸ್ ಹಾಗೂ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಥ್ಯಾಂಕ್ ಯು. ಜೊತೆಗೆ ಮುರಳಿ ಸರ್ಗಂತೂ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಮನೆಗೆ ಹೋಗಿ ಕರೆದಿಲ್ಲ, ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ, ದಯವಿಟ್ಟು ಬರಲೇಬೇಕು ಅಂತ. ಚಿನ್ನ ಬರ್ತೀನಿ ಚಿನ್ನ ಅಂದರು. ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿರೋಣ ದಯವಿಟ್ಟು ಬರಬೇಕು ಅಂತ. ಅವೆಲ್ಲ ಫಾರ್ಮಾಲಿಟೀಸ್ ಏನು ಬೇಡ, ಬರಬೇಕು, ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದ್ರು. ನಾನು ಯಾವಾಗ ಒಂದು ನಂಬೋದೇನು ಅಂತ ಹೇಳಿದ್ರೆ, ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದ್ರೆ, ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ. ಅದು ಬಿಟ್ಟು ಮೀರಿದಾಗ ಅಣ್ಣ ಒಂದು ಸಿನಿಮಾ ಮಾಡಿದೀನಿ, ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದು ಸ್ಟೇಜ್ ಸಿಗುತ್ತೆ, ಆಮೇಲೆ ಸಿನಿಮಾ ಏನ್ ಮಾತಾಡಿದೆ ಅಂತ ಒಂದು ಕಂಟೆಂಟ್ ಬಗ್ಗೆ 4 ಜನಕ್ಕೆ ತಿಳ್ಕೊಳಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಹೊಸ ಹುಡುಗ ನನ್ನಂತ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯು ಸೂಪರ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಪ್ಪ ಶ್ರೇಯಸ್, ದಟ್ ಇಸ್ ಆಲ್ ಐ ವುಡ್ ಸೇ. ನಿಮ್ಮ ಡ್ಯಾಡಿ ಜೊತೆ ನನ್ನ 3ನೇ ಸಿನಿಮಾ ಯಶವಂತ್, ಕೊಬ್ಬರಿ ಮಂಜಣ್ಣ, ನಮ್ಮ ಮಂಜಣ್ಣನವ್ರ ಜೊತೆ 3ನೇ ಪಿಕ್ಚರ್ ಯಶವಂತ್ ಅಂತ. ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್. ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ. ಅವ್ರ ಮನಸ್ಸು ಚೆನ್ನಾಗಿದೆ. ಯೋರ್ ಅ ಗುಡ್ ಗೈ. ಒಂದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದ್ದೀರಾ, ಅಂಡ್ ನೈಸ್ ಗುಡ್ ಪೇರ್, ಅಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್. ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ, ಪಾಸಿಟಿವ್ ಆಗಿರು ಚಿನ್ನ, ಒಳ್ಳೇದಾಗ್ಲಿ. ನಾನೇನು ಮಾಡಿಲ್ಲ ಚಿನ್ನ, ನಿನ್ಗೋಸ್ಕರ ಬಂದೆ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್, ಒಳ್ಳೇದಾಗ್ಲಿ. ಬರ್ಲಾ ಥ್ಯಾಂಕ್ ಯು. ಫೈಂಡ್ ಇಟ್ ಫಾರ್ ಶೋರ್. ನಾನು ಪಡ್ಡೆ ಹೊಲಿ ಒಂದು ಡೈಲಾಗ್ ಹೇಳಿದ್ದೆ, ಯಾವಾಗೂ ನನ್ನ ಜ್ಞಾಪಕ ಇದೆ ಡೈಲಾಗು. ಎಷ್ಟೇ ಕಷ್ಟ ಆದ್ರೂ ಸರಿ, ಕಷ್ಟನ ಇಷ್ಟಪಟ್ಟು ಅನುಭವಿಸ್ತೀನಿ, ಯಾರೇ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ. ಯಾಕಂದ್ರೆ ನಾನು ಸಂಪಾದನೆ ಮಾಡ್ಬೇಕಾಗಿರೋದು ಸಕ್ಸಸ್ನೇ ಹೊತ್ತು ಸಿಂಪತಿನಲ್ಲ. ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ, ಮೋಸ ಮಾಡ್ಕಿದ್ದು ಗೆಲುವಲ್ಲ, ಯಾಮಾರಿಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ. ಸರ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ನಾನು ಈ ಲೈಫಲ್ಲಿ ಸೋತ್ರು ಗೆಲ್ಲೋಕ್ಕೋಸ್ಕರ ಅಡ್ಡಿದ್ದಾರೆ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ನನ್ನ ಮೀಸೆ ತುದಿ ಮೇಲೆ ನಗ್ತಾ ಇರುತ್ತೆ ಸರ್. ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ ತಿರುಗ್ಸೋ ಮೀಸೆನ ಅಂತ ಒಂದು ಡೈಲಾಗ್ ನಕ್ಕ ಬರುತ್ತೆ ನನಗೆ. ಸೊ ವಿಷ್ಣು ಪ್ರಿಯಾಗ್ ಮತ್ತೆ ಬರೋದಾಗಿದ್ರೆ, ನಾನು ಒಬ್ರು ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ, ನನ್ನ ಫ್ರೆಂಡ್, ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಬರಬೇಕು ಅಂತ. ಸೊ ಬಂದು ಥ್ಯಾಂಕ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್. ಜೊತೆಗೆ ನಮ್ಮ ಕವಿಗಳು. ಸೊ ಈ ಸಿನಿಮಾದಲ್ಲಿ ಯಾವ್ದು ಹಾಡು ಬರ್ದಿಲ್ಲ ಅಂದ್ರೆ ನಾನು ಏನಕ್ಕೆ ಕವಿಗಳು ಬರ್ಬೇಕು ಅಂದ್ರೆ, ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕವಿಗಳು. ಫ್ಯಾಂಟಾಸ್ಟಿಕ್ ಸಾಂಗ್ಸ್.
ಸೊ ಅಂತ ಅಮೇಸಿಂಗ್ ಲಿರಿಕ್ ರೈಟರ್ ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನ ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ. ಜೊತೆಗಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದನ ಹೇಮಂತ್ ಅವ್ರು ಬಂದಿದ್ದಾರೆ. ಯಾವಾಗ್ಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರ ಮಾಡೋ ನೀನು ನನ್ನ ಜೊತೆಗಿರ್ತೀನಿ ಅಂತ ಹೇಳೋ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋಂಥ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ಅಂತೀನಿ, ಯಾವಾಗ್ಲೂ 6 ವರ್ಷಕ್ಕೆ 2 ಸಿನಿಮಾ ಮಾಡಿರೋದು. ನಾನು ಈ ಏಪ್ರಿಲ್ ಬಂದು 6 ವರ್ಷ 2 ಸಿನಿಮಾ ಮಾಡಿರೋದು. ಆದ್ರೂ ನಾನು ಯಾವತ್ತು ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರ್ಸಿ ಅನ್ಸ್ದನಲ್ಲ, ಇಲ್ಲಾಂದ್ರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೆ ಇದ್ದಿ ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ. ನಾನು ಯಾರ ಹತ್ರ ಹೋದ್ರು ಅದನ್ನ ನನ್ನ ಮನಸ್ಸಾಕ್ಷಿಗೆ ಹೋಗೋದು, ಅಲ್ಲಿ ರಿಯಲ್ ಆಗಿ ಇರೋದು, ಯಾರನ್ನ ಇಂಪ್ರೆಸ್ ಮಾಡಕ್ಕೆ ನಾನು ಬಗ್ಗೋದು ಇಲ್ಲ, ಫೇಕ್ ಆಗಿರೋದು ಇಲ್ಲ. ಯಾಕಂದ್ರೆ ನಾನು ನಂಬೋದು ಒಂದೇ, ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ. ಸರಸ್ವತಿಗೋಸ್ಕರ ನಾನು ಎಷ್ಟಾರು ಬೇಕು ರೆಡಿ ಇದೀನಿ. ಒಬ್ಬ ಡೈರೆಕ್ಟರ್ಗೋಸ್ಕರ, ಒಬ್ಬ ಟೆಕ್ನಿಷಿಯನ್ಗೋಸ್ಕರ, ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನ್ ಹೇಳಿದ್ರೆ ಮಾಡಕ್ ರೆಡಿ ಇದೀನಿ, ಅವ್ರಿಗೋಸ್ಕರ ಎಷ್ಟಾದ್ರೂ ಬಗ್ಗಕ್ಕೆ ರೆಡಿ ಇದೀನಿ. ಅದು ಬಿಟ್ರೆ ಸಿನಿಮಾ ಬಿಟ್ರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ. ಸೊ ಇಲ್ಲಿ ನಾನು ನಿಂತಿರೋ ಪ್ಲಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 6 ವರ್ಷ ಇವತ್ತಿಗೂ ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ. ಆ ಪಡ್ಡೆ ಹುಲಿಯನ್ನ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು. ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು ರಮೇಶ್ ಅಣ್ಣ ಅವಷ್ಟು ದೊಡ್ಡದಾಗಿ ಆ ಸಿನಿಮಾ ಮಾಡಕ್ ಸಾಧ್ಯನೇ ಅಂತೀನಿ. ಅದು ನಮ್ಮ ತಂದೆಯವರು ಹೇಳ್ತಾರೆ, ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ. ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ. ಸೊ ಥ್ಯಾಂಕ್ ಯು, ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್. ಜೊತೆಗೆ ವಿಷ್ಣು ಪ್ರಿಯಾ ಬಂದ್ರೆ ಪಡ್ಡೆ ಹುಲಿ ಆದ್ಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಯಾಕಂದ್ರೆ ಅವಾಗ ಕನ್ನಡ ಇಂಡಸ್ಟ್ರಿ ಸ್ಟಾರ್ಟ್ ಆಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮಾಡಿ, ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ. ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ. ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಅನ್ಸುತ್ತೆ ಹೇಳಿದ್ರು, ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ. ವಾಟ್ ಕೈಂಡ್ ಆಫ್ ಮೂವೀಸ್ ಆರ್ ಯು ಮೇಕಿಂಗ್ ಅಂದ್ರು. ವಾಟ್ ಕೈಂಡ್? ಚೆನ್ನಾಗಿದ್ದ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಏನು ಈ ತರ ಹೇಳ್ತಾರೆ. ನಾನು ಅನ್ಕೊಂಡೆ ಮಾರೆ ಯಾರೇ ನನ್ಗೆ ಏನು ಹೇಳಿದ್ರು ನಾನು ಅದನ್ನ ನೆಗೆಟಿವ್ ಆಗಿ ತಗೊಳ್ಳಲ್ಲ. ಚೆನ್ನಾಗಿಲ್ಲ ಅಂದ್ರೆ ಹೌದು ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ, ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್, ಐ ವುಡ್ ಲೈಕ್ ಟು ಕರೆಕ್ಟ್ ಮೈ ಸೆಲ್ಫ್. ಹಿ ಸೆಡ್ ನೀವು ಮಾಡ್ತಾ ಇರೋದು ಆಕ್ಟಿಂಗ್ ಅಲ್ಲ. ಓಕೆ ಸರ್, ನೀವು ಹೇಳಿ ಸರ್ ಏನ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಅವರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟರ್ ಹೇಳಿದ್ರು. ನಾನು ರಿಹರ್ಸಲ್ಸ್ ಮಾಡೋದು ಒಂದು ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಾನು ಪ್ರಿಯಾ ಅವರೆಲ್ಲ. ಸೊ ಅದಷ್ಟು ಪರ್ಫಾರ್ಮ್ ಮಾಡೋ ಈಸ್ ಎ ವೆರಿ ಗುಡ್ ಡೈರೆಕ್ಟರ್. ಅವರು 2 ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರ್. ತುಂಬಾ ಇಂಡಿಯಾದಲ್ಲಿ ಅದ್ಭುತವಾಗಿರೋ ಆಕ್ಟರ್ಸ್, ಕ್ರಿಟಿಕಲಿ ಗೆದ್ದಿರೋ ಆಕ್ಟರ್ಸ್ ಜೊತೆ ಕೆಲಸ ಮಾಡುವಂತ ಡೈರೆಕ್ಟರ್. ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು, ಇದೇ ತರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಒಂದು ಸಿನಿಮಾ ವಿಷ್ಣು ಪ್ರಿಯಾ. ಅದನ್ನ ಒಂದು ಕಂಟೆಂಟ್ ಓರಿಯೆಂಟೆಡ್ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು, ಅದಲ್ಲಿ ಒಂದು ಕತೆ ತಂದಿರೋದು ಅಂತ. ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೂ ವಿಷ್ಣು ಪ್ರಿಯಾ. ಜೊತೆಗೆ ಪ್ರಿಯಾ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ. ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ, ಬಟ್ ನನಗೆ ಆಕ್ಟರ್ ಯಾವಾಗ ಬಂದಿರುತ್ತೆ ಪ್ರಾಂಪ್ಟ್ ಮಾಡಿದ್ರೆ ಆಗಲ್ಲ. ಆಕ್ಟರ್ ಯಾವಾಗಲೂ ಡೈಲಾಗ್ ಕಲ್ತ್ಕೊಂಡ್ಬರ್ಬೇಕು. ನಾನು ಹಿಂಗೆ ಇವ್ರು ಕಲಿತಾರೆ ಅಂತ ಅನ್ಕೊಂಡೆ, ಬಟ್ ವಾಸ್ ರಿಯಲಿ ಅಮೇಸ್ಡ್ ಬೈ ಅವರ್ ವರ್ಕ್ ಎಥಿಕ್. ಯಾಕಂದ್ರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ ಇಂಗ್ಲಿಷ್ ಅಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ. ಸೊ ಐ ರಿಯಲಿ ಕಂಗ್ರಾಚುಲೇಟಿಂಗ್ ಆನ್ ದಟ್. ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು DOP ತುಂಬಾ ಅದ್ಭುತವಾಗಿ ತೋರಿಸಿದ್ರು. ಯಾಕಂದ್ರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು, ನನಗೆ ಹೊಸ ಹುಡುಗಾರ ಟೆನ್ಷನ್ ಇತ್ತು. ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆಕ್ಟರ್ಗೆ, ಓಕೆನಾ ಅಂತ. ಸರ್ ನಾನು ಬೇರೆ ತರ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ನನ್ನ ತೋರಿಸಿದ್ರು. ಥ್ಯಾಂಕ್ ಯು ವಿನೋದ್ ಸರ್. ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬಾ ಚೆನ್ನಾಗಿದೆ BGM. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಹಾಗೆ ಜೊತೆಗೆ ನನಗೆ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವರೇ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಅಪ್ಪ ಆದ್ರೂ ಅವರು ಒಂದ್ ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದ ಇದ್ರು ಕಮರ್ಷಿಯಲ್, ಅವ್ರಿಗೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ತಾರೆ. ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್, ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ, ಹಿ ಇಸ್ ನಾಟ್ ಎ ಸ್ಮಾಲ್ ಮ್ಯಾನ್, ಹಿ ಇಸ್ ಎ ಲೆಜೆಂಡ್. ನಾನು ನಂಬ್ತಿ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಈಸಿಯಾಗಿ ತಗೊಳ್ತೇವೆ ನಾವು ಸಿನಿಮಾದಲ್ಲಿ, ಬಂತಪ್ಪ ಸಿಕ್ತಪ್ಪ ಅಂತ. ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ 48 ಸಿನಿಮಾ ಮಾಡಿ ಡಾಕ್ಟರೇಟ್ ತಗೋತಾರೆ, ಸುಲಭ ಅಲ್ಲ. ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ. ಮುಂಚೆ ಅನ್ಕೋತ ಏನಪ್ಪಾ ಬೈತಾರೆ ಇವರು ಅಂತ. ಯಾರ ಜೊತೆ ಕೆಲಸ ಮಾಡಿದ್ರು, ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಜೊತೆ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ, ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ, ARM ಅದನ್ನ ಕರ್ಕೊಂಡ್ ಬಂದಿದ್ದಾರೆ. ಹಿ ಇಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್, ಹಿ ಇಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್. 2019 ಇನ್ನೊಂದು ನಾಲ್ಕೈದು ಒಂದ್ಸತಿ ಹಾರ್ಟ್ ಸರ್ಜರಿ ಆಗಾದ್ಮೇಲೆ ನಾವು ಹೇಳಿದೆ, ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ. ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸ್ ಒಂದು ಒಳ್ಳೆ ಕಥೆ ಮಾಡ್ಸಿದ್ರು. ಫಸ್ಟ್ ನಂಗೆ ಮಾಡಕ್ ಇಷ್ಟ ಇರಲಿಲ್ಲ ಅದನ್ನ, ಬಟ್ ಇವತ್ತು ಸಿನಿಮಾ ನೋಡಿದ್ರೆ
ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ನಿಮ್ಮ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಾಗಿ ಒಂದು ಹೇಳಕ್ಕೆ ಇಷ್ಟಪಡೋದಂದ್ರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಾನು ನಿಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದಿಲ್ಲ, ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ, ಹೇಳಕ್ಕೆ ಚೆನ್ನಾಗಿರುತ್ತೆ, ಇದ್ ಮಾಡಿ ಅದ್ ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನು 10 ಜನಕ್ಕೆ ಚಾನ್ಸಸ್ ಸಿಗುತ್ತೆ. ನಾವು ಮಾಡಿರೋಂಥವ್ರಿಗೆ ಇನ್ನು 5 ಚಾನ್ಸಸ್ ಸಿಗುತ್ತೆ. ಯಾಕಂದ್ರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ. ನನಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ. ನಂಗೆ ತುಂಬಾ ಜನ ಹೇಳ್ತಾರೆ, ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ, ಆರಾಮಾಗಿ ಒಂದು ಪಬ್ ಮಾಡ್ಬಿಡು ನಿಂದಾಗಿರೋದು ಅಂತ. ನನಗೆ ಕಾಸು ಊಟ ಮಾಡಕ್ಕೆ ಹಾಕೊಳ್ಳೋ ಬಟ್ಟೆ ಎಷ್ಟೇ ಸಾಕು, ನಂಗೆ ಅದ್ ಬಿಟ್ರೆ ಕಾಸು ನೆಸೆಸರಿ ಇಲ್ಲ. ನನಗೆ ಸಖತ್ ಖುಷಿ ಸಿಗೋದು ಅಂತ ಹೇಳಿದ್ರೆ ಓಕೆ ಕಟ್ ಅಂತ ನಮಗೆ ಬಂದು ಮಾನಿಟರ್ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ, ಆ ಪ್ಲೇ ಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾನು ನನಗೆ ಬೇರೆ ಒಂದು ಆ ಸುಖ ಸಿಗಲ್ಲ. ಸೊ ಸಿನಿಮಾಸ್ ಓನ್ಲಿ ಥಿಂಗ್ ಏನು. ಅಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ತರ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕೆ ತುಂಬಾ ಆಸೆ ಇದೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಸ್ ಮಾಡೋಕೆ ಒಂದು ಆಸೆ ಇದೆ. ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ. ಸೊ ನಾನು ಕನ್ಸ್ ಕಾಣೋ ವ್ಯಕ್ತಿ. ಯಾಕಂದ್ರೆ ನಾನು ಇತ್ತೀಚೆಗೆ US ಹೋಗಿದ್ದಾಗೂ ನಾನು ಇದು ಫನ್ನಿ ಅನ್ಸೋದು ಏನ್ ಅನ್ಸೋದು, ಬಟ್ ಇದು ಸತ್ಯ. ನಾನು ಹಾಲಿವುಡ್ ಇಂದನು ಲೈಕ್ ಯಾರು ಅಲ್ಲಿ ಕೆಲಸ ಮಾಡುವಂತ ಡೈರೆಕ್ಟರ್ಸ್ ಅವ್ರ ಹತ್ರ ಕಲಿಯಕ್ಕೆ ಸಿಗುತ್ತೆ, ಅವ್ರ ಹತ್ರ ವರ್ಕ್ಶಾಪ್ ಮಾಡಕ್ಕಾಗತ್ತ ಅಂತ ಹೋದಂತ ಹುಡುಗ ನಾನು. ಸೊ ಒಳ್ಳೆ ಸಿನಿಮಾಗಳು ಮಾಡೋಕ್ಕೂ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ. ಸೊ ನನ್ನ ಬೆಳೆಸಿ ಕಾಪಾಡಿ ಹೆಸಿ ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. We are all people who work from behind, so even my language I can't speak nicely, so I'm not getting into speaking in Kannada. But Shreyas, you really put me in trouble. I never said that commercial cinema is bad. I love to do commercial cinema also. Not that, but one thing I must say, everybody say that good cinema wave came from Bengali cinema and Malayalam cinema, but what is not true. If you really check the records, it came from Kannada. Kannada, from Girish Kasarole sir to B.V. Karanji, and lot of Kannada movies came that point of time, which made Indian cinema proud. And that's what, after that only Malayalam cinema and Bengali cinema started doing good cinema. So it is not that Kannada cinema, we have seen lot of those kind of cinema, Chaumanududi to Anveshna to Gadasradha to so many beautiful films Kannada has made, and I am here for last 35 years, so I feel really proud that I could do a Kannada cinema. This is my second Kannada cinema. First one was Aidundula Aidu, which was only restricted to Indian Panorama and state awards and all that stuff. But this is, I must tell you, because the first actors thing which I told them is actually any cinema, before cinema, they should do a workshop, which is very important. So that is why I got a workshop person from Kerala and made him a playwright, a very well-known playwright. And Priya and Shreyas did a 10 days of workshop from morning to evening, and then we went to shooting. So the shoot was very easy for us, because as she told, it's very clear that we have to do it within multi-camera so that the performance becomes real. It doesn't become one close-up shot, one wide shot, okay, cut and continuity. And we always have seen, which I can't handle, is a camera is there and I give a mark here and I will tell an actor to perform seeing this hand, which I think which is the wrong thing to do, because no emotion, nothing will work. So I strongly believe in doing 2 camera setup or 3 camera setup where actors gets the freedom and they can perform well. So that is why I feel that in this film, Shreyas and Priya, and also I got lucky to work with fantastic actors of Kannada like Shrutin Prasad, Achyut Rao, a lot of superb actors I could work with. So I think that works a blend in film. Then for cinema, for me, it's just not dialogue, visuals. So we have to tell our story through visuals, and visual interpretation from screenplay to screen happens through a cinematographer. So that's what Vinod has done a fantastic job on this, where I could communicate to him. If I want to scream, I want to tease him, I have to do anything. Everything should be possible. Only I get scared of him because of his look. No, I really get scared sometime. So I decide whether I should go and tell him. But then I finally take courage and tell him, do it. So he's a fantastic guy. He's a superb cameraman, and I'm very lucky to work with an editor called Suresh Aras. Suresh Aras is proud of Kannada. I say that because from Malgudi days to commercial cinema
to Gemini, to those kind of commercial cinema, and also lot of he worked with Karanji, he has worked with Kasaroli sir, he has worked with every kind of pan of Kannada industry, and suddenly this year's National Award, I was just watching it. There again comes Suresh Aras for his latest, last year's National Award he won for his short film as a best editor. So you have so much of technicians here who are well known. And music, yes, of course, I brought in Gopi Sundar just to my weaknesses to enhance, to get the little elevation to music track, because that makes a love story, and music is very important. And then I've seen films, still see films. I've seen Murali sir's film, Bagheera, the new one, and I've seen Kandara. I've seen all the kind of cinema. So I watch all the kind of cinema, even if I appreciate commercial cinema, because sometimes I may not be able to do that kind of a commercial cinema, which I accept myself, but I love commercial cinema watching it. So all the best. Mike, handing over to Mr. Vinod Bharati. ನಮಸ್ಕಾರ. VKP ಸರ್ ಜೊತೆ ಈ ಸಿನಿಮಾ ಮಾಡಿದ್ದಕ್ಕೆ ನನಗೆ ದೇವರಿಗೆ ನಮಸ್ಕಾರ, ಅಂಡ್ ಕೆ ಮನು ಸರ್ಗೆ ದೊಡ್ಡ ನಮಸ್ಕಾರ. Sir, Manju sir, everybody before I started the film, I must tell this, I have not said everywhere, Manju sir, you are going to do a film with Manju sir? I said yes. Manju sir, yes. Real Manju sir, yes. Real Manju sir, yes. He's a terror. I started getting scared. Your kind of nature, Not terror, tiger, and I felt whether my kind of nature will work with him. I don't know. But then when I started working with him, he is an awesome person. I think he's a fabulous human being. And any time in the night, any problem, any time, you can call him. Manju sir, there is some problem. What problem? No problem. Do it. I said, in the MG road, I can't shoot. I'm not. What MG road? Which MG road? You shoot. He's like that. He's like, any time you can call. Manju sir, I have a small problem in my rented house. What problem? Don't give rent. So that's what a small brief on Manju sir. He is an awesome person, and anytime you need a personal help, it's like beyond cinema. It's like really beyond cinema. Now I'm recent cinema. I'm starting in February 12th. I went to his office space to shoot. So somebody called Manju sir and asked, it's a film. Who is shooting? VKP. Give it free of cost. Now you are committed. ಸೊ ಅವ್ರು ಹೇಳಿದಂಗೆ ಮಂಜು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮುಂದಿನ ಆಗತ್ತೆ. ಅದು ಶೂಟಿಂಗ್ ಸ್ಪಾಟ್ ಅಲ್ಲೂ ಸರಿ, ಡೈರೆಕ್ಟ್ ಆಗು ಸರಿ. ಅವ್ರು ನಿಮ್ಮ ಕಂಪನಿಯಲ್ಲಿ 3 ಸಿನಿಮಾ ಮಾಡಿದ್ದೀನಿ. ಸೊ ಗೊತ್ತು ನಿಮ್ಗೆ ಎಲ್ರಿಗೂ ಗೊತ್ತು, ನಾನು ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ ಅವ್ರು ಹೆಂಗಿರ್ತಾರಂತೆ. ಬಟ್ ವಿಷ್ಣುಪ್ರಿಯಾದಲ್ಲಿ ನನ್ನ ಪ್ರಕಾರ ಒಂದು ಔಟ್ಡೋರ್ ಅಲ್ಲಿ ಮಾತ್ರ ಬಂದ್ರು, 2 ಸಾರಿ ಬಂದ್ರು ಅಷ್ಟೇ, ಬಿಟ್ಟು ಮಿಕ್ಕಿರಿ ಯಾವುದೇ ಕಾರಣಕ್ಕೂ ಬಂದಿಲ್ಲ, ಯಾವ್ದು ಡಿಸ್ಟರ್ಬ್ ಮಾಡಿಲ್ಲ. ಅವರು ಏನ್ ಬೇಕೋ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಕೇಳಿದ್ರಲ್ಲಿ ಕೊಟ್ರು. ಫಸ್ಟ್ ಪಾಯಿಂಟ್. ಸೆಕೆಂಡ್, ಶ್ರೇಯಸ್ ಸರ್ ಒಂದು ಫಸ್ಟ್ ಆಫ್ ಆಲ್ VKP ಸರ್ ನಾನು ಡಿಸೈಡ್ ಮಾಡಿ, ಮಂಜು ಸರೇ ಡಿಸೈಡ್ ಮಾಡಿರೋದು, ವಿನೋದ್ ಭಾರತಿ ಕ್ಯಾಮ್ರಾಮನ್ ಚೆನ್ನಾಗಿ ಮಾಡ್ತಾನೆ ಅಂತ ಸಜೆಷನ್ ಮಾಡಿದ್ರು. VKP ಸರ್ ಅವ್ರು ಹೇಳಿದಂಗೆ ಅವರೇ ಫಸ್ಟ್ ನಾನು ನೋಡಿದ ತಕ್ಷಣ ಅವರು ಕ್ಯಾಮ್ರಾಮನ್ ಅಂತ ಒಂದು ಲುಕ್ ನೋಡಿ ಸ್ಟಂಟ್ ಮ್ಯಾನ್ ಆಗಿರ್ಬೋದಾ ಅಂತ ಅವರು ಲುಕ್ ಮಾಡಿದ್ರು. ಸೇಮ್ ಸೈಡ್ ಶ್ರೇಯಸ್ ಅವರು ಹಂಗೆ ನೋಡಿದ್ರು. ನಂಬಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಕ್ಯಾಮ್ರಾ ಮುಟ್ಟಿ ಕ್ಯಾಮ್ರಾ ಶಾಟ್ ಮಾಡಿ ಅದು ಪ್ಲೇಬ್ಯಾಕ್ ಅಂತ ಹೇಳಿದ್ರಲ್ಲ, ಫಸ್ಟ್ ಪ್ಲೇಬ್ಯಾಕ್ ನೋಡಿದ ತಕ್ಷಣ ಅವ್ರು ನೋಡ್ಬಿಟ್ಟು ಆಮೇಲೆ ನನ್ನ ನೋಡ್ಬಿಟ್ಟು ನನಗೆ ಇವನೇನ ತೆಗೆದಿದ್ರು ಅಂತ. ಸೊ ಇದು ನನ್ನ ದಿಮಾಕ್ ಟೈಮಿಂದಾನೇ ನಡೀತಾ ಇದೆ. ಸೊ ನನ್ನ ಅಪಿಯರೆನ್ಸ್ ಅದು ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯು ಲವ್ ಇಟ್ ಸಿನಿಮಾಟೋಗ್ರಫಿ, ಐ ಥಿಂಕ್ ಸೊ. ಸೊ ನಾನು ಈ ಸಿನಿಮಾದಲ್ಲಿ ತುಂಬಾ ಕಲ್ತಿದ್ದೀನಿ. ದಟ್ ಮೀನ್ಸ್ ಮಲ್ಟಿ ಕ್ಯಾಮ್ರಾ ಸೆಟಪ್ ಹಿಂಗೂ ಮಾಡಬಹುದು ಅಂತ ನನಗೆ VKP ಸರ್ ಕಲ್ತ್ಕೊಟ್ಟಿರೋದು. ಬಿಫೋರ್ ದಟ್ ವಿಷ್ಣುಪ್ರಿಯಾ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಐ ಮೆಟ್ PC ಶ್ರೀರಾಮ್ ಸರ್, and then I discussed with PC ಶ್ರೀರಾಮ್ ಸರ್ ಅಬೌಟ್ VKP ಸರ್. ನಾವು ಫೋನ್ ಕಾಲಲ್ಲಿ ಮಾತಾಡಿದ್ವಿ. ಅವರು ಒಂದ್ ಮಾತು ಹೇಳಿದ್ರು VKP ಸರ್ ಹತ್ರ, VKP ಕನ್ನಡ ಸಿನಿಮಾ ಬಂದು ವಿನೋದ್ ಭಾರತಿ ಇದ್ದಾನೆ, ನೀವು ಅವನ ಕೈ ಮಾಡ್ಕೊಳ್ಳಿ, ಬಟ್ ಹಿಂದಿ ಮಲಯಾಳ ಅಂತ ನನ್ನನ್ನೇ ಕರಿಬೇಕು, ಓಕೆನಾ ಅಂತ ಹೇಳಿದ್ರು. ಟ್ರೂ ಸರ್. ಸೊ ಅಷ್ಟು PC ಶ್ರೀರಾಮ್ ಸರ್ ಇವಾಗ್ಲೂ ಸರಿ ಬಾಯ್ಬಿಟ್ಟು ಕೇಳೋ ಒಂದು ಡೈರೆಕ್ಟರ್ ಅಂದ್ರೆ VKP ಸರ್.
ಬಿಕಾಸ್ ಆಫ್ ಈಸ್ ಅ ಲೆಜೆಂಡ್. ನನಗೆ ತುಂಬಾ ಇದಾಗಿದೆ ಅಂಡ್ ವಿಷ್ಣು ಪ್ರಿಯ ಸಿನಿಮಾಟೋಗ್ರಫಿ ಬಗ್ಗೆ ಅಂತ ಹೇಳ್ಬೇಕಂದ್ರೆ ನೋಡಿದೀರಾ ಎಲ್ಲರೂ ದಟ್ ಎಲ್ಲ ಕಾರಣನು ಆರ್ಟಿಸ್ಟ್ಗಳು ಸರಿ ಅಂಡ್ ಟೆಕ್ನಿಷಿಯನ್ಸ್ ಆಗಿರ್ಲಿ, ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಗಳು ತುಂಬಾ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ ಯು. ಅಂಡ್ 21st ಫೆಬ್ರವರಿ ಲಾಂಚ್ ಆಗ್ತಿದೆ, ಥಿಯೇಟರ್ ನೋಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೊನೆಯದಾಗ ಮಂಜು ಸರ್ನ ಕರೀಲಿ. ಎಲ್ರಿಗೂ ನಮಸ್ಕಾರ. ವಿಷ್ಣುಪ್ರಿಯ ತುಂಬ ಡಿಲೇ ಆಯಿತು. ನಮಗೆ ನಮ್ಮ ನಾಯಕ ನಟರು ಮನೇನ ಮಗ ಅಷ್ಟೇ, ಔಟ್ಸೈಡ್ ನೋ ಸನ್. ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್. ತುಂಬ ಸತಿ ಕ್ಲಾಶ್ ಗಲಾಟಿ ಪಿಕ್ಚರ್ ರಿಲೀಸ್ ಮಾಡಿಲ್ಲ. ಟೈಮ್ ಬರಲಿಲ್ಲ. ಇದೇ ನೆಕ್ಸ್ಟ್ ಮಂತ್ 21 ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. 23 ಫೆಬ್ರವರಿ 2007 ದುನಿಯಾ ಆಗಿತ್ತು. 21 ಫೆಬ್ರವರಿ 2025 ವಿಷ್ಣುಪ್ರಿಯ ಆಗ್ತಿದೆ. ನಾನು ಪಿಕ್ಚರ್ನ 2 ಸತಿ ನೋಡಿದ್ದೀನಿ. ಫೀಲ್ ಆಗುತ್ತೆ. ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಬಿಗ್ ಪ್ರೊಡ್ಯೂಸರ್ ರಮೇಶ್ ಪಿಳ್ಳೆ ಅಂತ ಅಭಿಷೇಕ್ ಫಿಲಮ್ಸ್, ಅವ್ರ ಪಿಕ್ಚರ್ ತೋರಿಸ್ತೆ. ಲಾಸ್ಟಲ್ಲಿ ಬಿಟ್ಟು ಕ್ಲಾಪ್ ತೊಟ್ಬಿಟ್ರು. ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್, ಪಿಕ್ಚರ್ ತುಂಬ ಚೆನ್ನಾಗಿದೆ, ಐ ವಾಂಟ್ ಟು ಡಬ್ ರೀಮೇಕ್ ಅಂತ ಹೇಳಿದ್ರು. ಆಮೇಲೆ ಪಿಕ್ಚರಲ್ಲಿ ಪಾತ್ರಕ್ಕೆ ತುಂಬ ತುಂಬ ಅದ್ಭುತವಾದ ಪ್ರಿಯಾ ಮತ್ತು ವಿಷ್ಣು. ಆಮೇಲೆ ಡೈರೆಕ್ಟ್ರು ದಿಸ್ ಕ್ಯಾಪ್ಟನ್ ಈಸ್ ವೆರಿ ಗುಡ್, ಅವರ್ ಟೀಮ್ ಇಸ್ ವೆರಿ ಗುಡ್. ಪಿಕ್ಚರ್ ಡಿಲೇ ಆಗಿದ್ದು ನನ್ನಿಂದ. ಈ ಪಿಕ್ಚರ್ ನಿಮಗೆ ಸಕ್ಸಸ್ ಕೊಡುತ್ತೆ, ಡೆಫಿನೆಟ್ಲಿ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತೂ ಕೈ ಬಿಡೋದು, ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೆ ಕೊಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ನಾನು ದುಡ್ಡು ಹಾಕಿ ನಾನೇ ತಲೆ ಕೆಡಿಸ್ಕೊಳ್ಳೋ, ನೀವ್ಯಾಕೆ ತಲೆ ಕೆಡಿಸುತ್ತೀರಿ? ಕರೆಕ್ಟಲ್ಲ? ದುಡ್ಡಾಗಿ ನನಗೆ ಗ್ಯಾರಂಟಿ ಬರ್ತದೆ, ರಿಟರ್ನ್ ಬರ್ತದೆ ಅಂತ. ನಾನಿವತ್ತು ಸ್ಯಾಟಲೈಟ್ ಇಲ್ಲ, ಡಿಜಿಟಲ್ ಇಲ್ಲ, ಆಮೇಲೆ ಯಾವ ವ್ಯಾಪಾರ ಇದ್ದರೂ ಥಿಯೇಟ್ರ್ಗಳಲ್ಲಿ ಜನ ನಂಬಿದ್ದೀನಿ ನಾನು. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ನಮಗೆಲ್ಲ ಸಕ್ಸಸ್ಸು ಎಲ್ಲ ಜನನೇ ಕೊಟ್ಟಿರೋದು. ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅದರಲ್ಲಿ ನನ್ನ ಗುರುಗಳು, ನನ್ನ ಆರಾಧ್ಯ ದೈವ ಬಾಸಸ್ ವಿಷ್ಣು ಅಂತಲ್ಲಿ ಇಟ್ಟಿದ್ದೆ. ಯಾಕೆಂದರೆ ವಿಷ್ಣು ಪ್ರಿಯ ಅಂತ ನಾನು ಇಟ್ಟಿದ್ದೆ. ಯಾಕೆಂದರೆ ನನಗೆ ಮನಸ್ಸು ಬಂತು ಈ ಕತೆಗೆ. ಯಾಕೆಂದರೆ ಇದನ್ನು ನಾನು ಯಾವ ಫೀಲ್ ಇಟ್ಕೊಂಡೆ ಅಂದರೆ ಬಂಧನ ಪಿಕ್ಚರ್ನ ನಾನು ಫೀಲ್ ಮಾಡ್ಕೊಂಡೆ. ಬಂಧನದಲ್ಲಿ ಯಾವ ರೀತಿ ನಮ್ಮ ಸುಹಾಸಿನಿ ಮೇಡಮ್ ವಿಷ್ಣುಪ್ರಿಯ ಪೇರಿತ್ತು, ಈ ಸಿನಿಮಾ ಅದೇ ಥರ ಆಗುತ್ತೆ. ನೋ ಡೌಟ್ ವರಿ, ಶೂ ಶಾಟ್ ಇಟ್ಟು ಎಲ್ಲರೂ ಹ್ಯಾಪಿಯಾಗಿರ್ರಿ. ಪಿಕ್ಚರ್ ಸಕ್ಸಸ್ ಕೊಟ್ಟೆ. ಈ ಪಿಕ್ಚರ್ ಆದಮೇಲೆ ಪ್ರಿಯ ವಾರಿಯರ್ ಐ ಥಿಂಕ್ ವೆರಿ ಬಿಸಿ ಇನ್ ಕನ್ನಡ ಇಂಡಸ್ಟ್ರಿ. ಡೆಫಿನೆಟ್ಲಿ ಐ ರೈಟ್ ಇಟ್. ಪ್ರಕಾಶ್ ಜಿ 100% ಇಟ್ಸ್ ವೆರಿ ಗುಡ್, ಡೆಫಿನೆಟ್ಲಿ. ಆಮೇಲೆ ನಮ್ಮ ಕಾಂತಾರ ಹೀರೋಯಿನ್ ಬಂದು ಇವತ್ತು ಸಪೋರ್ಟ್ ಮಾಡಿ ಮುಳ್ಳಿ ಮಾಡಿದರೆ ನಮ್ಮ ಇಡೀ ಚಿತ್ರತಂಡ ಯಾವಾಗಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ 2 ಜೊತೆ ಬಂದೆ ಗ್ರೂಪ್ ಫೋಟೋ ತಗೊಂಡು. ಕರೆಕ್ಟ್. ಥ್ಯಾಂಕ್ ಯು. ಒಂದು ಫೋಟೋ ಆಪರ್ಚುನಿಟಿ